ಬೆಂಗಳೂರಿನ ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಚಕೋರ ಸಾಹಿತ್ಯ ವಿಚಾರ ವೇದಿಕೆ ಹಾಗೂ ರೋಟರಿ ಕ್ಲಬ್ ಚಾಮರಾಜನಗರದ ಸಹಯೋಗದಲ್ಲಿ ಸಾಹಿತಿ ಅಬ್ರಹಾಂ ಡಿ ಸಿಲ್ವಾ ಅವರ ತುರ್ತು ಪರಿಸ್ಥಿತಿ ಸೆರೆವಾಸದ ಆ ದಿನಗಳು ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮ ಚಾಮರಾಜನಗರದಲ್ಲಿ ನಿನ್ನೆ ನಡೆಯಿತು. ಕುಮಾರಿ ಇಂಪನ ಡಿ ಸಿಲ್ವಾ ಪುಸ್ತಕ ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಪರಿಸರವಾದಿ ಪುಣಜನೂರು ದೊರೆಸ್ವಾಮಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಕರ್ನಾಟಕ ಪಿಯುಸಿಎಲ್ ಅಧ್ಯಕ್ಷ ಅರವಿಂದ ನಾರಾಯಣ ತುರ್ತು ಪರಿಸ್ಥಿತಿಯಲ್ಲಿ ಎದುರಿಸಿದ ಪರಿಣಾಮಗಳು ಹಾಗೂ ಇಂದಿನ ಸ್ಥಿತಿಗತಿಗಳನ್ನು ಪುಸ್ತಕದಲ್ಲಿ ಸಾಹಿತಿ ಅಬ್ರಾ ಡಿ ಸಿಲ್ವಾ ವಿವರಿಸಿದ್ದಾರೆ ಎಂದರು. ಸಾಹಿತಿ ವೆಂಕಟರಾಜು, ಅಬ್ರಹಾಂ ಡಿ ಸಿಲ್ವಾ ಹಾಗೂ ಅವರ ಸಹಪಾಠಿಗಳು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಜೈಲಿನಲ್ಲಿ ಅನುಭವಿಸಿದ ಅನುಭವದ ಕಥನಗಳನ್ನು ಈ ಪುಸ್ತಕದಲ್ಲಿ ಬರೆದಿದ್ದಾರೆ ಎಂದು ತಿಳಿಸಿದರು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸದಸ್ಯ ಸಂಚಾಲಕರಾದ ಪ್ರಕಾಶ್ ರಾಜ ಮೇಹು, ತುರ್ತು ಪರಿಸ್ಥಿತಿಯಲ್ಲಿ ದೇಶದ ಜನರು ಎದುರಿಸಿದ್ದ ಪರಿಣಾಮಗಳು, ಈಗ ಅಘೋಷಿತ ತುರ್ತು ಪರಿಸ್ಥಿತಿಯಲ್ಲಿ ಜನರು ಎದುರಿಸುತ್ತಿರುವ ಪರಿಸ್ಥಿತಿಯ ಬಗ್ಗೆ ಹಾಗೂ ಮುಂದೆ ತುರ್ತು ಪರಿಸ್ಥಿತಿ ಬರೆದಿರುವ ಹಾಗೆ ನಾವು ಚಿಂತಿಸಬೇಕಾಗಿದೆ ಎಂದರು. ಪುಸ್ತಕದ ಲೇಖಕರು ಅಬ್ರಹಾಂ ಡಿ ಸಿಲ್ವಾ, ದೇಶದಲ್ಲಿ ತುರ್ತು ಪರಿಸ್ಥಿತಿ ಎದುರಾದಾಗ ತಾವು ಸೇರಿದಂತೆ ತಮ್ಮ ಸಹಪಾಠಿಗಳು ಜೈಲುವಾಸ ಅನುಭವಿಸಿದ್ದೇವೆ. ಆ ಅನುಭವದ ಕಥನಗಳನ್ನು ಈ ಪುಸ್ತಕದಲ್ಲಿ ವಿವರಿಸಿದ್ದೇನೆ ಎಂದರು. ಬೇಕಾದಷ್ಟು ಹೋರಾಟಗಳಾಯಿತು. ಆವಾಗ ಚಾಮರಾಜನಗರದಲ್ಲಿ ಬೇರೆ ಬೇರೆಯವರು ಸಹ ಜೈಲಿಗೆ ಬಂದು ಸೇರಿಕೊಂಡು ನಮ್ಮ ಜೊತೆಯಲ್ಲಿ ಅದು ತುರ್ತು ಪರಿಸ್ಥಿತಿಯ ಸಂದರ್ಭದ ಆ ನೆನಪುಗಳನ್ನ ನಾನು ಈ ಪುಸ್ತಕದಲ್ಲಿ ಒಂದು ಅನುಭವ ಕಥನವಾಗಿ ಬರೆದಿದ್ದೀನಿ.